श्रीगुरुभ्यो नमः हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति तनुभावादिडमो कोऽपि वाग्मी जडमतिरभिजन्तुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च। तपोविद्यावृत्त्या सद्गुणोघाकरानहं वादिराजगुरून् वन्दे हयग्रीवपदाश्रयान्। दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः हरिः ಓಂ। ಹಿಂದಿನ ಪದ್ಯದಲ್ಲಿ ಭಗವಂತನ ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು, ಪಂಚಸೂನ ಪ್ರಾಯಶ್ಚಿತ್ತವಾಗಿ ವೈಶ್ವದೇವಾದಿಗಳು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಅದಾದ ಮೇಲೆ ಅನ್ನಾದಿಗಳನ್ನು ಪದಾರ್ಥಾದಿಗಳನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಭಗವಂತ ಒಲಿಯುವಂತಹ ಯಾವುದಕ್ಕೆ ಒಲಿತಾನೆ ಅಂತ ಕೇಳಿದರೆ, ಮುಖ್ಯವಾಗಿ ಭಗವಂತ ಒಲಿಯುವಂತಹದ್ದು ಅಂತಃಕರಣದ ಶುದ್ಧಿ, ನಿರ್ಮಲವಾದಂತಹ ಅಂತಃಕರಣ. ಅದರಿಂದ ಯಾರು ಪ್ರಾರ್ಥನೆಯನ್ನು ಮಾಡ್ತಾನೆ ಶುದ್ಧವಾದ ಅಂತಃಕರಣದಲ್ಲಿ, ಅದಕ್ಕೆ ಭಗವಂತ ಒಲಿಯುತ್ತಾನೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಏನು ಭಗವಂತನ ಕಾರುಣ್ಯದ ಒಂದಷ್ಟು ವಿಚಾರವನ್ನು ದಾಸರು ಹೇಳುತ್ತಾರೆ. ಭಗವಂತನ ಕರುಣೆ ಅದು ಯಾವ ರೀತಿಯಾದದ್ದು ಅಂತ ಕೇಳಿದರೆ, ಏನು ಕರುಣವೋ ತನ್ನವರಲ್ಲಿ ದಯಾನಿಧಿಗೆ ಸದ್ಭಕ್ತ ಜನರತಿ ಹೀನಕರ್ಮ ಮಾಡಿದರೂ ಸರಿ ಸ್ವೀಕರಿಸಿ ಹೊರೆವ ಪ್ರಾಣಹಿಂಸಕ ಲುಬ್ಧಕಗೆ ಸುಜ್ಞಾನ ಪಾಲಿಸಿ ತನ್ನ ಮಹಿಮೆ ಪುರಾಣ ರೂಪದೆ ಪೀಡಿಸಿದ ರಘುಸೂನು ಸುಚರಿತ್ರ. ಭಗವಂತನ ಸಾಮರ್ಥ್ಯ ಅದು ಎಂತಹದ್ದು ಅಂತ ಕೇಳಿದರೆ, ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಏನು ಅಂತಂದರೆ, ಇಲ್ಲಿ ಜಗನ್ನಾಥದಾಸರು ಕೊಡುವಂತಹ ದೃಷ್ಟಾಂತ ಯಾವುದು ಅಂತ ಕೇಳಿದರೆ, ಭಾಗವತದಲ್ಲಿ ಬರುವಂತಹ ಚರ್ಷಣೀ ವರುಣಾಸ್ಯಾಸೀತ್ ಯಸ್ಯಾಂ ಜಾತೋ ಭೃಗುಃ ಪುನಃ ವಾಲ್ಮೀಕಿಶ್ಚ ಮಹಾಯೋಗಿ ಅಭವತ್ ಕಿಲ ಅಂತ ಹೇಳಿಕೊಂಡು ವಾಲ್ಮೀಕಿ ಮಹರ್ಷಿಯ ವಿಚಾರ. ವಾಲ್ಮೀಕದಿಂದ ಹೊರಕ್ಕೆ ಬಂದು ಒಬ್ಬ ವಾಲ್ಮೀಕಿ ಅಂತ ಅನಿಸಿಕೊಂಡಿರತಕ್ಕಂಥವನು, ಅವನು ಎಷ್ಟು ದೊಡ್ಡ ಮಹಿಮೆಯನ್ನು ಇಡೀ ಜಗತ್ತಿಗೆ ಆ ಪುರಾಣವನ್ನು ಕೊಟ್ಟು ಉದ್ಧಾರವನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ಅದೇ ವಿಚಾರವನ್ನು ಇಲ್ಲಿ ಜಗನ್ನಾಥದಾಸರು ತಗೊಳ್ತಾರೆ. ಏನು ಕರುಣವೋ ತನ್ನವರಲ್ಲಿ, ತನ್ನವರು ಯಾರಿದ್ದಾರೆ, ಭಗವಂತನಿಗೆ ತನ್ನ ಭಕ್ತರು ಅಂತ ಯಾರಿದ್ದಾರೆ, ಅವರು ಮಾಡುವಂತಹ ಒಂದಷ್ಟು ತಪ್ಪುಗಳೂ ಕೂಡ ಭಗವಂತನಿಗೆ ಅದು ದೊಡ್ಡ ದೋಷ ಅಂತ ಅನಿಸಿಕೊಳ್ಳೋದಿಲ್ಲ. ಅವರನ್ನು ಕೆಟ್ಟದ್ದಾದಂತಹ ಕುಕೃತ್ಯವನ್ನು ಮಾಡಿದ್ದರ ಫಲವಾಗಿ ಅವರಿಗೆ ಕೆಟ್ಟದ್ದಾದಂತಹ ಫಲವನ್ನು ಏನು ನೀಡಿ ಅವರನ್ನು ನರಕಾದಿ ಅನರ್ಥಕ್ಕೆ ಉಂಟು ಮಾಡುವುದಿಲ್ಲ. ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ, ಅದರ ಬದಲಾಗಿ ಉತ್ತಮ ಭಕ್ತರು ಯಾವುದೋ ಒಂದು ಕಾರಣಾಂತರಗಳಿಂದ, ಯಾವುದೋ ಒಂದು ಪ್ರಾರಬ್ಧದಿಂದಾಗಿ ಅವರು ಕೆಟ್ಟ ಕೆಲಸವನ್ನು ಮಾಡುತ್ತಾರೆ. ಮಾಡಿದ್ದರಿಂದಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಸದ್ಭಕ್ತ ಜನರತಿ ಹೀನಕರ್ಮವ, ಒಂದು ವೇಳೆ ಅತಿಯಾದಂತಹ ಹೀನವಾದಂತಹ ಕರ್ಮವನ್ನು ಮಾಡಿದ್ರೂ ಕೂಡ ಅವರಿಗೆ ಸ್ವೀಕರಿಸಿ ಪೊರೆವ, ಅವರನ್ನು ಭಗವಂತ ಏನು ಮಾಡ್ತಾನೆ ಕೇಳಿದರೆ ಅವರನ್ನು ಉದ್ಧಾರ ಮಾಡ್ತಾನೆ. ದೃಷ್ಟಾಂತ ಯಾವುದು ಅಂತ ಕೇಳಿದರೆ, ಪ್ರಾಣಹಿಂಸಕ ಒಬ್ಬ ಬೇಡ ಅಂದರೆ ವಾಲ್ಮೀಕಿ ವಾಸ್ತವಿಕವಾಗಿ ಅತ್ಯಂತ ಕೆಟ್ಟದ್ದಾದಂತಹ ಕರ್ಮವನ್ನೇ ದಾರಿಯಲ್ಲಿ ಹೋಗತಕ್ಕಂಥವರನ್ನು ಎಲ್ಲರನ್ನೂ ಕೂಡ ಹಿಂಸೆ ಮಾಡಿಕೊಂಡು ಇರ್ತಾ ಇದ್ದವ.
ಅಷ್ಟು ಹಿಂಸೆಯನ್ನು ಮಾಡ್ತಾ ಇರತಕ್ಕಂಥವನು ಏನು ಮಾಡಿದ ಅಂತ ಕೇಳಿದ್ರೆ, ತಾನು ಒಂದು ಮಾತಿನಿಂದಾಗಿ ಇಡೀ ತನ್ನ ಜೀವನವನ್ನೇ ವ್ಯತ್ಯಾಸ ಮಾಡಿ ಒಳ್ಳೆಯ ಸನ್ಮಾರ್ಗದಲ್ಲಿ ಹೋಗುವಂತೆ ಆಯಿತು. ಆ ರೀತಿಯಾಗಿ ಅಷ್ಟು ಮಾತ್ರವಲ್ಲದೆ ಸುಜ್ಞಾನ, ಒಳ್ಳೆಯ ಜ್ಞಾನವನ್ನು ಜ್ಞಾನ ಕೊಟ್ಟು ಅದಾದ ಮೇಲೆ ಪುರಾಣ ರೂಪದಿ ತನ್ನ ಮಹಿಮೆ ವಾಲ್ಮೀಕಿ ರಚಿತಿರತಕ್ಕಂತಹದ್ದು. ತಾನು ಅತ್ಯಂತ ಅದ್ಭುತವಾದಂತಹ ಪುರಾಣವನ್ನು ರಚನೆ ಮಾಡಿ ತನ್ಮೂಲಕವಾಗಿ ಅವನನ್ನು ಉದ್ಧಾರ ಮಾಡಿರತಕ್ಕಂತಹದ್ದು. ಕೃಷ್ಣಾಮೃತ ಮಹಾರ್ಣವದಲ್ಲಿ ಒಂದು ಮಾತು ಬರ್ತದೆ, ಭಗವಂತನನ್ನು ಯಾವ ರೀತಿಯಾಗಿ ನಾವು ಕೇಳಬೇಕು ಅಂತ ಕೇಳಿದ್ರೆ, ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವಪಂಕಾರುಣವೇ ಘೋರೆ ಮಜ್ಜತೋ ಮಮ ಶಾಶ್ವತ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವಿಯ ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್ ಅಂತ ಹೇಳಿಕೊಂಡು ಭಗವಂತನ ಮಹಿಮೆಯನ್ನು ಇಲ್ಲಿ ಹೇಳ್ತಾರೆ. ಭಗವಂತ ಕರಾವಲಂಬನಂ ದೇಹಿ, ನನಗೆ ಏನು ಕೊಡಬೇಕು ಅಂತ ಕೇಳಿದರೆ ನೀನು ಕರಾವಲಂಬನಂ ದೇಹಿ, ನಿನ್ನ ಆಸರೆಯನ್ನು, ನಿನ್ನ ಅತ್ಯದ್ಭುತವಾದಂತಹ ಕರುಣಾಪೂರ್ಣವಾದಂತಹ ಆಸರೆಯನ್ನು ನನಗೆ ನೀಡು. ಮಾಂ ಸಮುದ್ಧರ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಭಗವಂತನನ್ನು ಯಾರು ತನ್ನ ಭಕ್ತರು ಯಾರಿದ್ದಾರೆ, ಪ್ರಾರಬ್ಧವಶಾತ್ ಅವರು ಕೆಟ್ಟ ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲಿ ವಾಲ್ಮೀಕಿ ಮುನಿಯನ್ನು, ವಾಲ್ಮೀಕದಿಂದ ಹೊರಕ್ಕೆ ಬಂದಿರತಕ್ಕಂಥವನನ್ನು ಅವನನ್ನು ಪುರಾಣವನ್ನು ರಚನೆ ಮಾಡಿ ರಾಮಾಯಣವನ್ನು ರಚಿಸಿ ರಚನೆ ಮಾಡುವ ಮೂಲಕವಾಗಿ ಅಲ್ಲಿ ಉತ್ತಮವಾದಂತಹ ದೊಡ್ಡದಾಗಿರತಕ್ಕಂತಹ ಒಂದು ಗ್ರಂಥವನ್ನು ರಚನೆ ಮಾಡಿಸಿದ. ಆದ್ದರಿಂದ ಅಂತಹ ಉತ್ಕೃಷ್ಟವಾದಂತಹ ತನ್ನ ಸನ್ನಿಧಾನವನ್ನು ಅಂತಹ ಉತ್ತಮವಾದಂತಹದ್ದನ್ನು ಭಗವಂತ ರಚನೆ ಮಾಡಿಸಿದ. ಈ ರೀತಿಯಾಗಿ ಭಗವಂತ ಉದ್ಧಾರವನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ಅಪಿಚೇ ಸುಧುರಾಚಾರ ಅಂತ ಹೇಳಿಕೊಂಡು ಅದಕ್ಕೆ ನಾವು ಗೀತೆಯ ಮಾತನ್ನು ಕೂಡ ನೋಡ್ಬೋದು. ಅಪಿಚೇ ಸುಧುರಾಚಾರ, ಒಂದು ವೇಳೆ ದುರಾಚಾರಿಯಾಗಿದ್ದರೂ ಕೂಡ ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಕುಕೃತ್ಯವನ್ನು ಮಾಡಿದ್ದ ಅಂತಾದರೂ ಕೂಡ ಆವಾಗ ಅದಕ್ಕೆ ಭಗವಂತ ಯಾವತ್ತೂ ಕೂಡ ಅವರ ಒಳ್ಳೆಯ ಕರ್ಮವನ್ನು ಮಾಡಿದ್ದಕ್ಕೆ ಆ ಒಳ್ಳೆಯ ಕರ್ಮದ ಫಲವನ್ನೇ ಅವರಿಗೆ ನೀಡ್ತಾನೆ. ಒಂದು ವೇಳೆ ಕೆಟ್ಟ ಕೆಲಸವನ್ನು ಮಾಡಿದ್ರು ಅಂತಾದರೆ ಆ ಕೆಟ್ಟ ಕೆಲಸದ ಫಲ ಸಾತ್ವಿಕರಿಗೆ ಕೊಡದೆ ಅದನ್ನು ಯಾರು ದುರ್ಜನರಿದ್ದಾರೆ ಅವರಿಗೆ ಅದನ್ನು ನೀಡ್ತಾನೆ ಎಂತೆಂಬುದಾಗಿ ಹೇಳ್ತಾರೆ. ನ ಷಠಮತಿ ರೂಪಾಯಾದಿ ಯೋರ್ಥ ಕೃಷ್ಣ ತಮಧಜ್ಯೇಷ್ಠಮವೈ ನಾಸ್ತ್ಯ ಭಕ್ತ್ಯಂ ಅಂತ ಹೇಳಿಕೊಂಡು ಬೇಕಾದಷ್ಟು ಪುರಾಣಗಳ ಮಾತನ್ನು ಹೇಳುತ್ತಾರೆ. ಅತೋನ್ಯ ಕಶ್ಚಿದಭಿವೇಜ್ ಡಾಂಭಿಕತ್ವೇನ ಸೋಯ ಅನಮೇಯ ಸಾಧಾರಣ ಮಾಪಾನಾಂ ತು ಸಂಗಾತ್ ಮಹತ್ಯಪಿ ಕಥಂಚಿತ್ ಭಕ್ತಿರ್ಭವತಿ ಅಂತ ಹೇಳಿಕೊಂಡು ಭಗವಂತ ಒಂದು ವೇಳೆ ಅಧಿಕ ಪುಣ್ಯದ ಕಾರಣಗಳಿಂದಾಗಿ ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವರು ಕೆಟ್ಟ ಕೆಲಸವನ್ನು ಮಾಡಿದ್ರೂ ಅಂತಾದರೂ ಕೂಡ ಆವಾಗ ಭಗವಂತ ಅದನ್ನು ಮನ್ನಿಸಿ ಅವರನ್ನು ಪಾಲಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲ ಕೆಟ್ಟ ಕೆಲಸವನ್ನೇ ಮಾಡಿರತಕ್ಕಂಥವನು ಅಲ್ಲಿ ಇತರರು ಯಾರು ದುರಾಚಾರಿಗಳಿದ್ದಾರೆ ಅವರು ಮಾಡಿದಂತಹ ಕೆಟ್ಟ ಕೆಲಸಗಳು ಅದು ಯಾವತ್ತೂ ಕೂಡ ಅದು ಒಳ್ಳೆಯದ್ದು ತರಿಸಿಕೊಳ್ಳೋದಿಲ್ಲ. ಅದರ ಬದಲಾಗಿ ಅದು ಅವರನ್ನು ಮತ್ತೆ ಪುನಃ ಅಯೋಗ್ಯರು ಅಂತನಿಸಿಕೊಂಡು ಭಗವಂತ ಅವರನ್ನು ಅಂಧಂತಮಸ್ಸು ಇತ್ಯಾದಿಗಳಿಗೆ ಅವರನ್ನು ಹಾಕ್ತಾನೆ ಅಂತ ಹೇಳುತ್ತಾರೆ. ಇದಕ್ಕೆ ಹರಿಭಕ್ತಿ ಸಾರದ ಒಂದು ದೃಷ್ಟಾಂತವನ್ನು ನಾವು ನೋಡುವುದಂತಾದರೆ, ತನ್ನ ದೇಹಾದುರ ಅಡವಿಯೊಳು ಅನ್ಯರನ್ನು ಸಂಹರಿಸುತ್ತಿರುತ್ತಿರೆ ನಿನ್ನ ನಾಮದಳು ಅಧಿಕ ಎರಡಕ್ಷರದ ಬಣ್ಣಿಸುತ್ತ ಧನ್ಯನಾದನು ಮುನಿಕುಲದಿ ಸಂಪನ್ನನಾದನು ನೀನೊಲಿದ ಬಳಿಗಿನ್ನು ಪಾತಕವುಂಟೆ ರಕ್ಷಿಸು ನಮ್ಮನು ಅನವರತ. ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಈ ದೇಹ ಎಂಬಂತಹ ಅಡವಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೇನೆ, ಆ ಒದ್ದಾಡತಕ್ಕಂತಹ ನನ್ನನ್ನು
ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ರಕ್ಷಿಸು ನಮ್ಮನು ಅನವರತ, ನನ್ನನ್ನು ನೀನು ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆದ್ದರಿಂದ ಭಗವಂತನಲ್ಲಿ ನಾವು ಕೇಳಬೇಕಾಗಿರತಕ್ಕಂತಹದ್ದು ಇದನ್ನೇ. ಏನನ್ನೋ ಕೇಳುವ ಮೂಲಕವಾಗಿ ಭಗವಂತ ನೀನು ಯಾವ ರೀತಿಯಾಗಿ ಆ ವಾಲ್ಮೀಕದಿಂದ ಬಂದಿರತಕ್ಕಂತಹ ಬೇಡನನ್ನು ವಾಲ್ಮೀಕಿಯನ್ನಾಗಿ ಮಾಡಿ ಅವನಿಂದಾಗಿ ನಿನ್ನ ಉತ್ತಮವಾದಂತಹ ಕೃತಿಯನ್ನು ರಾಮಾಯಣವನ್ನು ಹೇಗೆ ಹೇಳಿಸಿದೆಯೋ ಬರೆಸಿದೆಯೋ ಅದೇ ರೀತಿಯಾಗಿ ನನ್ನಲ್ಲಿಯೂ ಕೂಡ, ನನ್ನ ಮಾತಿನಲ್ಲಿ, ನನ್ನ ಬಾಯಿಯಲ್ಲಿ, ನನ್ನ ಕೃತಿಯಲ್ಲಿ ಎಲ್ಲದರಲ್ಲಿಯೂ ಕೂಡ ನಿನ್ನ ವಿಚಾರಗಳು ಬರುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಮುಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಮೂಢಮಾನವ ಎಲ್ಲ ಕಾಲದಿ ಬೇಡಿಕೊಂಬೆ ನಿನ್ನಿತೆಂದು ದೈನ್ಯದಿ ಬೇಡದಂದದಿ ಮಾಡು ಪುರುಷಾರ್ಥಗಳ ಸ್ವಪ್ನದಲ್ಲಿ ನೀಡುವರೇ ನಿನ್ನ ಅಮಲಗುಣ ಕೊಂಡಾಡಿ ಹಿಗ್ಗುವ ಭಾಗವತರೊಡಗೂಡಿ ಎನ್ನನು ಜನ್ಮ ಜನ್ಮಗಳಲ್ಲಿ ಮರೆಯದೆನೆ. ಭಗವಂತನಲ್ಲಿ ಕೇಳಬೇಕು. ಏನು ಕೇಳಬೇಕು ಅಂತ ಕೇಳಿದರೆ ಇದನ್ನು, ಭಗವಂತನನ್ನು ಬೇಡಬೇಕು, ಭಗವಂತನನ್ನು ಕೇಳಬೇಕು. ಯಾವುದನ್ನು ಕೇಳಬೇಕು ಅಂತ ಕೇಳಿದರೆ ಕೇಳಬೇಕಾದಂತಹ ವಿಚಾರ, ಕೇಳಬೇಕಾದಂತಹದ್ದನ್ನು ಜಗನ್ನಾಥದಾಸರೇ ಹೇಳಿಕೊಡ್ತಾರೆ. ಏನು ಕೇಳಬೇಕು ನಾನು ಅಂತ. ವಾಸ್ತವಿಕವಾಗಿ ಮೂಢ, ನನಗೆ ಏನು ಕೇಳಬೇಕು ಅಂತಲೂ ಗೊತ್ತಿಲ್ಲ, ಮೂಢ, ನಾನು ಅಜ್ಞಾನಿ. ಅದಕ್ಕೋಸ್ಕರ ಮೂಢಮಾನವ, ನನಗೆ ಏನು ಕೇಳಬೇಕು ಅಂತ ಹೇಳಿಕೊಂಡು ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ನಾನು ಮೂಢ, ನಾನು ಅಜ್ಞಾನಿಯಾಗಿದ್ದೇನೆ. ನೀನು ನನ್ನನ್ನು ಏನು ಮಾಡು ಗೊತ್ತುಂಟ, ಎಲ್ಲ ಕಾಲದೇ ಬೇಡಿಕೊಂಬೆ, ನಿನ್ನನ್ನು ನಾನು ಬೇಡಿಕೊಳ್ಳುತ್ತೇನೆ. ಬೇಡಿಕೊಳ್ಳುವುದು ಬೇರೆ ಏನಿಲ್ಲ. ಏನು ಬೇಡಿಕೊಳ್ಳುತ್ತೇನೆ ಕೇಳಿದ್ರೆ ಇನಿತೆಂದು ದೈನ್ಯದಿ, ನಾನು ನಿನ್ನಲ್ಲಿ ಕೇಳುವಂತಹದ್ದು ತುಂಬ ದೈನ್ಯತೆಯಿಂದ, ತುಂಬ ಬಾಗಿದವನಾಗಿ, ತುಂಬ ದೈನ್ಯವಾದಂತಹ, ನೀನು ಬಿಟ್ಟರೆ ಇನ್ನಾರು ನನಗೆ ಗತಿಯಿಲ್ಲ ಎಂಬುದಾಗಿ ಅಷ್ಟು ದೈನ್ಯತೆಯಿಂದ ನಾನು ದೇವರಲ್ಲಿ ಕೇಳಬೇಕು. ಆ ದೇವರಲ್ಲಿ ಕೇಳಬೇಕಾದಂತಹದ್ದನ್ನು ನಾವು ದೇವರಲ್ಲಿ ನೋಡುವಾಗ ನಮಗೆ ಮನಸ್ಸು ಏನಾಗಿರ್ತದೆ ಅಂತ ಕೇಳಿದರೆ ದೇವರನ್ನು ಬಿಟ್ಟು ಉಳಿದಂತಹ ಪ್ರಾಪಂಚಿಕವಾದಂತಹದ್ರೆಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ತಿರುಗುತ್ತದೆ. ಆದರೆ ದಾಸರು ಹೇಳ್ತಾರೆ, ಎಲ್ಲ ಕಾಲದ ಬೇಡಿಕೊಂಬನು ಇನಿತು ಎಂದು ಹೇಳ್ತಾರೆ. ದೈನ್ಯದಿ ಬೇಡದಂದದಿ ಮಾಡು. ನಾನು ಎಲ್ಲ ಕಾಲ ನಮ್ಮದು ಹೇಗಾಗಿದೆ ಕೇಳಿದರೆ, ನಾವು ಬೇಡುವುದು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಕೊಟ್ಟರೆ ಸಾಕಾಗೋದಿಲ್ಲ. ಎಲ್ಲ ಕಾಲದಲ್ಲೂ ಕೂಡ ಕೊಡ್ತಾನೆ ಅಂತ ಗೊತ್ತಾದರೆ ಮತ್ತೆ 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 ಹೋಗಿ ಅವನಲ್ಲಿಯೇ ಕೇಳ್ತಾ ಇರುವಂತಹದ್ದು. ಒಮ್ಮೆ ಯಾರಾದರೂ ಕೊಡ್ತಾರೆ ಅಂತ ಗೊತ್ತಾದರೆ ಮತ್ತೆ ಪುನಃ ಹೋಗಿ ಕೇಳುವುದು ಅವರನ್ನೇ. ಏನು ಮಾಡ್ತೇವೆ ಕೇಳಿದ್ರೆ, ಕೊಡುವುದು ಅಂತ ಗೊತ್ತುಂಟು, ನಿಶ್ಚಿತವಾಗಿದೆ. ಕೊಡ್ತಾನೆ ಅಂತ ಗೊತ್ತಾದ ಮೇಲೆ ಮತ್ತೆ ಹೋಗಿ ಅವರಲ್ಲಿಯೇ ಕೇಳ್ತಾ ಕೂತ್ಕೊಂಡ್ರೆ ಅವನು ಹೇಗಿದ್ದರೂ ಕೊಡ್ತಾನೆ ಎಂಬುದು ನಿಶ್ಚಯವಾಗಿದೆ ಅಲ್ವಾ. ಅದಕ್ಕೋಸ್ಕರ ಅವರಲ್ಲಿಯೇ ಕೇಳುವ ಅಂತ. ಆದರೆ ಹೇಳ್ತಾರೆ, ಎಲ್ಲ ಕಾಲದಲ್ಲಿಂದ ಬೇಡಿಕೊಳ್ಳುತ್ತೇನೆ, ಆದರೆ ನಿನ್ನನ್ನು ಪ್ರತಿ ಸಲವೂ ಕೂಡ ನಿನ್ನಲ್ಲಿಯೇ ಬೇಡಿಕೊಂಡು ಅದೇ ನನ್ನೊಂದು ದೊಡ್ಡ ಜಾಯಮಾನ. ಹಾಗಾಗಬಾರ್ದು. ಅದಕ್ಕೋಸ್ಕರವಾಗಿ ಕೇಳುವುದಾದರೂ ಕೂಡ ಅವನಲ್ಲಿಯೇ ಕೇಳಬೇಕು. ಯಾಕೆ ಅಂತ ಕೇಳಿದರೆ, ಯಾರ್ಯಾರನ್ನೋ ಕೇಳಿದರೆ ಏನನ್ನೋ ಒಂದು ಕೊಟ್ಟಾರು ಅಷ್ಟೇ. ನಮಗೆ ಬೇಕಾದ್ದೆಲ್ಲವನ್ನೂ ಕೂಡ ಕೊಡಲಿಕ್ಕೆ ಸಾಮರ್ಥ್ಯವುಳ್ಳವನು ಅವನು ಮಾತ್ರ. ಬೇಡಿದರೆ ಎನ್ನೊಡೆಯನ್ನು ಬೇಡುವೆನು ಅಂತ ಹೇಳಿಕೊಂಡು ಇದು ನಮ್ಮದು ನಿಶ್ಚಯವಾಗಿರಬೇಕು. ಕೇಳ್ತೇನೆ ಅಂತಾದರೆ ದೇವರಲ್ಲಿ ಕೇಳಬೇಕು. ಯಾರಲ್ಲೋ ಒಬ್ಬರಲ್ಲೋ ಕೇಳಿಕೊಂಡಾಗ ಕೇಳಿದ್ದರಿಂದಾಗಿ ಸಿಗ್ತದ ಅಂತ ಕೇಳಿದ್ರೆ ಬೇಡಿದ್ದೆಲ್ಲವೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೇಳಬೇಕು ಅಂತಾದರೆ ದೇವರಲ್ಲಿ ಕೇಳಬೇಕು. ಮತ್ತು ಏನು ಪುರುಷಾರ್ಥಗಳನ್ನು, ಯಾವುದೋ ಒಂದು ಪುರುಷಾರ್ಥಗಳು, ಮುಖ್ಯವಾಗಿ ಮೋಕ್ಷ ಬೇಕು ಅಂತ ಬಯಸುವಂತಹದ್ದು ಸತ್ಯ. ಆದರೆ ಯಾವುದೋ ಒಂದನ್ನು ಪುರುಷಾರ್ಥಗಳನ್ನು, ಧರ್ಮಾರ್ಥಗಳನ್ನು, ಕಾಮಗಳನ್ನು ಅದರಲ್ಲಿಯೇ ಕೇಳುವಂತೆ, ಅದರಲ್ಲಿಯೇ ನನ್ನ ಮನಸ್ಸು ನಿರಂತರವಾಗಿರುವಂತೆ ಅದು ಮಾತ್ರ ನನ್ನನ್ನು ಮಾಡಬೇಡ. ಯಾಕೆ ಅಂತ ಹೇಳಿದರೆ, ದೇವರಲ್ಲಿ ಒಂದು ಸಲ ನಾವು ಕೇಳಲಿಕ್ಕೆ ಶುರು ಮಾಡಿಬಿಟ್ರೆ ಕೊಡ್ತಾನೆ ಅಂತ ಗೊತ್ತಾದರೆ ಮತ್ತೆ ಅದನ್ನೇ ನಾವು ನಮ್ಮ ದೈನಂದಿನ ದಿನಚರಿಯನ್ನು ಮಾಡಿಬಿಡ್ತೇವೆ. ಅದಕ್ಕೋಸ್ಕರ ಕೇಳುವಾಗ ದೇವರಲ್ಲಿ ಯಾರನ್ನು ಕೇಳಬೇಕು, ಏನು ಹೇಗೆ ಕೇಳಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಅಷ್ಟು ಮಾತ್ರವಲ್ಲ, ನೀನು ಕೇಳ್ತಿ ಅಂತಾದರೆ ಮುಖ್ಯವಾಗಿ ಏನು ಕೇಳಬೇಕು ಕೇಳಿದ್ರೆ, ಬೇಡದಂದದಿ ಮಾಡು,
ಪುರುಷಾರ್ಥಗಳ ಮುಖ್ಯವಾಗಿ ಪುರುಷಾರ್ಥಗಳನ್ನು ಯಾವುದು ಧರ್ಮ ಅರ್ಥ ಕಾಮ ಇತ್ಯಾದಿಗಳಲ್ಲಿ ನನ್ನ ಮನಸ್ಸು ನಿರಂತರವಾಗಿರುವಂತಹ ರೀತಿಯಲ್ಲಿ ನನ್ನನ್ನು ಮಾಡಬೇಡ. ಮತ್ತೇನು ಕೇಳಿದರೆ ನೀನು ಈ ನಿನ್ನ ಅಮಲ ಗುಣ ಕೊಂಡಾಡಿ ಹಿಗ್ಗುವ ನಿನ್ನಲ್ಲಿ ಕೇಳಬೇಕು ಅಂತಾದರೆ ನೀನು ಕೊಡ್ತಿ ಅಂತಾದರೆ ಯಾವುದಾಗಬೇಕು ಅಂತುಂಟ ನಿನ್ನ ಅಮಲವಾದಂತಹ ನಿನ್ನ ಅತ್ಯದ್ಭುತವಾದಂತಹ ಗುಣಗಳು ಅಂತಹದ್ದನ್ನು ಕೇಳಬೇಕು. ಅದರಲ್ಲಿ ನನ್ನ ಮನಸ್ಸು ಇರುವಂತೆ ಮಾಡು. ಯಾವುದು ಅಂತಂದರೆ ನೀನು ನನಗೆ ಏನು ಕೊಟ್ಟರೆ ನಿನ್ನ ಅಮಲವಾದಂತಹ ಗುಣಗಳನ್ನು ಕೊಂಡಾಡಿ ಅದನ್ನು ಚೆನ್ನಾಗಿ ಕೊಂಡಾಡಿ ಹೇಳುವಂತಹ ರೀತಿಯಲ್ಲಿ ನಾವು ಅಂಥವರ ಜೊತೆಗೆ ಸಜ್ಜನರ ಜೊತೆಗೆ ನಾವು ಇರಬೇಕು. ಆ ಭಾಗವತರೊಡಗಾಡಿ ನಿನ್ನನ್ನು ಜನ್ಮ ಜನ್ಮಗಳಲ್ಲಿ ಮತ್ತು ಅಷ್ಟು ಮಾತ್ರವಲ್ಲ ಜನ್ಮ ಜನ್ಮಗಳಲ್ಲಿ ಮರೆಯದಿದೆ. ಯಾವ ಕಾಲಕ್ಕೂ ಕೂಡ ನಿನ್ನ ಮರೆವು ನನಗೆ ಸಿಗಬಾರದು, ಮರೆವು ನನಗೆ ಬರಬಾರದು. ಅದಕ್ಕೋಸ್ಕರವಾಗಿ ಆ ಗುರುಗಳ ದಾರಿಯನ್ನು ನಾವು ದೇವರನ್ನು ಕಾಣಬೇಕು, ದೇವರನ್ನು ಹೊಂದಬೇಕು ಅಂತಾದರೆ ಒಳ್ಳೆಯ ಗುರುಗಳು ಬೇಕು. ಯಾರು ಗೊತ್ತುಂಟ ಗುರುಗಳು ಅಂತ ಹೇಳಿದ್ರೆ ಬ್ರಹ್ಮಾಂತಹ ಗುರವಃ ಸಾಕ್ಷಾತ್ ಇಷ್ಟಂದೈವಂ ಶ್ರೀಯಃಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ ಅಂತ ಹೇಳಿಕೊಂಡು ಇದು ನಮ್ಮ ನಿತ್ಯದ ಪ್ರಾರ್ಥನೆ. ಯಾರು ನಮಗೆ ಬ್ರಹ್ಮಾಂತಹ ಗುರವಃ ನಮ್ಮ ಆರಂಭದಲ್ಲಿರತಕ್ಕಂತಹ ಗುರು ಬ್ರಹ್ಮನಿಂದ ಆರಂಭಿಸಿಕೊಂಡು ನಮಗೆ ಪಾಠವನ್ನು ಮಾಡಿ ನಮಗೆ ಉತ್ತಮವಾದಂತಹ ಗತಿಯನ್ನು ಉತ್ತಮವಾದಂತಹ ದಾರಿಯನ್ನು ತೋರಿಸಿರತಕ್ಕಂಥವರ ತನಕ ಇರತಕ್ಕಂತಹದ್ದು ಎಲ್ಲರೂ ಕೂಡ ಗುರುಗಳೇ. ಅಂತಹ ಆಚಾರ್ಯರು ನನಗೆ ಸದಾಕಾಲದಲ್ಲೂ ಕೂಡ ನಿರಂತರವಾಗಿ ಗುರುಸ್ಥಾನದಲ್ಲಿ ಬರುವಂತಾಗಲಿ, ನನಗೆ ಅವರೇ ಗುರುಗಳಾಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ಜನ್ಮ ಜನ್ಮಗಳಲ್ಲಿ ಮರೆಯದಲೆ ನಿನ್ನ ಮರೆವು ದೇವರನ್ನು ಮರೆತು ಬದುಕುವಂತಹ ಜೀವನ ನನಗೆ ಯಾವತ್ತೂ ಬರಬಾರದು. ಸದಾಕಾಲದಲ್ಲೂ ಕೂಡ ದೇವರ ಪ್ರಜ್ಞೆ, ದೇವನ ಎಚ್ಚರ, ದೇವನ ಎಚ್ಚರಿಕೆಯಲ್ಲಿ ಬದುಕುವಂತಹ ಬದುಕನ್ನು ಭಗವಂತ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈ ರೀತಿಯಾದಂತಹ ಪ್ರಾರ್ಥನೆ ಯಾರು ಮಾಡ್ತಾನೆ ಅಂಥವನಿಗೆ ಭಗವಂತ ಒಳ್ಳೆಯ ರೀತಿಯಲ್ಲಿ ಸಂಘ ಅಂದರೆ ಅದಕ್ಕೋಸ್ಕರವಾಗಿ ಹೇಳ್ತಾನೆ, ನಿನ್ನ ಕೊಂಡಾಡಿ ಹಿಗ್ಗುವ ಭಾಗವತ ಒಳ್ಳೆಯ ಭಾಗವತರೊಡಗೂಡಿ ಭಗವದ್ಭಕ್ತರ ಸಂಬಂಧವನ್ನು ಸಂಘವನ್ನು ನನಗೆ ದೊರಕುವಂತೆ ಮಾಡು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಒಂದು ಭಾಗವತದ ಮಾತನ್ನು ನಾವು ನೋಡುವುದು ಅಂತಾದರೆ ವ್ಯಾಖ್ಯಾ ಭಾಗವತಸ್ಯ ಕೃಷ್ಣ ರಚಿತ ಪ್ರೀತಿಕಾಮಾತ್ಮನ ಪ್ರೀತಶ್ಚೇತ್ ಪ್ರವದಾಸಿ ತತ್ಪ್ರತಿನಿಧಿಂ ತತ್ರೀನ್ ವರಿಷ್ಯೇವನಾನ್ ಪ್ರಾನ್ ಕಿಂಚನಾತಾಂ ತವ ಪ್ರತಿಭವಂ ಪಾದಾರವಿಂದಾತ್ಮನ ಸಂಸಕ್ತಿಂ ಸುಖತೀರ್ಥಶಾಸ್ತ್ರ ವಿಜರಾರಹಸ್ಯ ಪಾನಂ ಸದಾ. ನನ್ನ ಮನಸ್ಸು ಎಲ್ಲಿರಬೇಕು ಅಂತಂದರೆ ನಿನ್ನಲ್ಲಿ ನನ್ನ ಮನಸ್ಸು ಸದಾ ಇರುವಂತೆ ನನ್ನಲ್ಲಿ ನನಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಕೇಳಬೇಕು. ಈ ರೀತಿಯಾಗಿ ಯಾರು ಕೇಳ್ತಾನೆ, ಈ ರೀತಿಯಾಗಿ ಯಾರು ಪ್ರಾರ್ಥನೆಯನ್ನು ಮಾಡ್ತಾನೆ ಅಂಥವನಿಗೆ ಭಗವಂತ ಒಲಿಯುತ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಚತುರವಿಧ ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮಕನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವವರೇನೋ ಬಲ್ಲವರು ಮತಿವಿಹೀನರು ಆಹಿಕ ಸುಖ ಶಾಶ್ವತವಿದೆಂದರಿದು ಅನುದಿನದಿ ಗಣಪತಿಯೇ ಮೊದಲಾದ ಅನ್ಯ ದೇವತೆಗಳ ಭಜಿಸುವರು. ಇದರಲ್ಲಿ ಏನು ಅಂತ ಕೇಳಿದ್ರೆ ಒಂದು ಮುಖ್ಯವಾಗಿರತಕ್ಕಂಥ ಒಂದು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು, ಯಾವ ರೀತಿಯಾಗಿರತಕ್ಕಂತಹ ಪ್ರಾರ್ಥನೆ ನಮ್ಮದಿರಬೇಕು ಅಂತ ಕೇಳಿದ್ರೆ ಚತುರವಿಧ ಪುರುಷಾರ್ಥ ರೂಪನು ಭಗವಂತ ಎಂಥವನು ಕೇಳಿದ್ರೆ ಪರಮಸತ್ಪುರುಷಾರ್ಥ ರೂಪನು ಹರಿಯು. ಭಗವಂತ ಪರಮಸತ್ಪುರುಷಾರ್ಥ ಎಲ್ಲ ಅರ್ಥಗಳಿಗೂ ಕೂಡ ಮುಖ್ಯವಾದಂತಹವನು ಯಾರು ಕೇಳಿದ್ರೆ ಭಗವಂತ ಪರಮಸತ್ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮಕ. ಮತ್ತು 4 ರೂಪಗಳನ್ನು ಯಾವುದೆಲ್ಲ ಅಂತ ಕೇಳಿದ್ರೆ 4 ರೂಪಗಳು ಧರ್ಮ ಅರ್ಥ ಕಾಮ ಮೋಕ್ಷ
ಅದರಲ್ಲಿ ಯಾವುದೋ ಒಂದು 4 ರೂಪಗಳನ್ನು ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಇದರಲ್ಲಿ ಈ 4 ರೂಪಗಳನ್ನು ಅದರಲ್ಲಿ ಪುರುಷಾರ್ಥ ರೂಪನು ಚತುರ್ಮೂರ್ತ್ಯಾತ್ಮಕನಿರಲು ಮತ್ತಿತರ ಪುರುಷಾರ್ಥಗಳ ಬಯಸುವರೇನು? ಮತ್ತು ಯಾವುದೋ ಇತರ ಪುರುಷಾರ್ಥಗಳನ್ನು ಸಾಮಾನ್ಯವಾದಂಥವರು ಯಾರಾದರೂ ಬಯಸ್ತಾರೋ ಅಂತ ಕೇಳಿದರೆ ಅದಕ್ಕೆ ಮತ್ತು ಆ ಪರಮಸತ್ಪುರುಷಾರ್ಥಗಳನ್ನು ಕೊಡಬೇಕು, ಪರಮಸತ್ಪುರುಷಾರ್ಥಗಳನ್ನು ನಾವು ತಲುಪಿಸಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ರೂಪ ಭಗವಂತನನ್ನು ನಾವು ಚೆನ್ನಾಗಿ ಆರಾಧನೆ ಮಾಡಬೇಕು. ಆ ಚತುರಪುರುಷಾರ್ಥಗಳ ಆ ಪುರುಷಾರ್ಥಗಳನ್ನು ಜ್ಞಾನಿಯಾದವರು ಬಯಸ್ತಾರೋ ಕೇಳಿದರೆ ಇಲ್ಲ. ಇತರ ಪುರುಷಾರ್ಥಗಳನ್ನು ಯಾವ ಜ್ಞಾನಿಯೂ ಕೂಡ ಬಯಸೋದಿಲ್ಲ. ಅವನಿಗೆ ಯಾವುದು ಬೇಕಾಗಿರ್ತದೆ ಕೇಳಿದರೆ ಸತ್ಪುರುಷಾರ್ಥಗಳು, ಒಳ್ಳೆಯದನ್ನು ಮಾತ್ರ ಅವನು ಬಯಸ್ತಾನೆ. ಆದ್ದರಿಂದ ಬುದ್ಧಿ ಇಲ್ಲದವರು, ಈ ಮತಿವಿಹೀನರು, ಯಾರಿಗೆ ಮತಿ ಇಲ್ಲ, ಯಾರಿಗೆ ವಿವೇಕ ಇಲ್ಲ, ಪ್ರಜ್ಞೆ ಇಲ್ಲ, ಅವರು ಇದೇ ನಮ್ಮ ಐಹಿಕ ಸುಖ, ಐಂದ್ರಿಯಕ ಸುಖವನ್ನೇ ಸುಖ ಅಂತ ಹೇಳಿಕೊಂಡು ಅದೇ ನನಗೆ ಪರಮ ಸುಖ, ಇದೇ ನಂದು ಕೊನೆಯದ್ದು ಅಂತ ಹೇಳಿಕೊಂಡು ಅದರಲ್ಲಿಯೇ ಬಿದ್ದು ಒದ್ದಾಡ್ತಾ ಇರ್ತಾನೆ. ಆದ್ದರಿಂದ ಅದನ್ನು ಯಾವ ಕಾಲಕ್ಕೂ ಕೂಡ ಚಿಂತನೆ ಮಾಡದೆ ಐಹಿಕ ಸುಖ ಶಾಶ್ವತವಿದೆಂದರಿತು ಅದೇ ಪರಮ ಸುಖ ಅಂತ ಹೇಳಿಕೊಂಡು ಅದನ್ನು ಯಾರು ಯೋಚನೆ ಮಾಡಿಕೊಂಡಿರ್ತಾನೆ ಅನುದಿನ, ಮತ್ತು ಅನ್ಯದೇವತಾ ಉಪಾಸನೆ, ಗಣಪತಿ, ರುದ್ರ ಅಥವಾ ಸ್ಕಂದ ಅಥವಾ ಇನ್ನಿತರ ದೇವತೆಗಳನ್ನು ವಾಸುದೇವಂ ಪರಿತ್ಯಜ್ಯ ಯೋ ಅನ್ಯಂ ದೇವ ಉಪಾಸನೆ ಅಂತ ಹೇಳಿಕೊಂಡು ಕೃಷ್ಣಾಮೃತ ಮಹಾನವದಲ್ಲಿ ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ ಕಾಮಸ್ಥೈಸ್ತೈಹೃತಜ್ಞಾನ ಪ್ರಪದ್ಯಂತೆ ಅನ್ಯದೇವತಾ ತಂ ತಂ ನಿಯಮಮಾಶ್ಚಾಯ ಪ್ರಕೃತ್ಯಾ ನಿಯತಾ ಸ್ವಯಂ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚುತಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಸತಯಾ ಶ್ರದ್ಧಯಾ ಯುಕ್ತಸ್ಯಾರಾಧನಮೀಹತೆ ಲಭತೆ ಯತಃ ಕಾಮಾನ್ ಮಯೈವ ಚ ವಿಹಿತಾನ್ ಹಿತಾನ್ ಯೇ ಅನ್ಯದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯವಿಧಿಪೂರ್ವಕಂ. ಕೃಷ್ಣನ ಮಾತುಗಳು ಇದೆಲ್ಲವೂ ಕೂಡ ನಮಗೆ ನೆನಪಿಗೆ ಬರಬೇಕು. ಏನು ಅಂತ ಕೇಳಿದ್ರೆ ಭಗವಂತನನ್ನು ಸರಿಯಾಗಿ ನಾವು ಉಪಾಸನೆ ಮಾಡಬೇಕು. ಕಾಮಸ್ಥೈಸ್ತೈಹೃತಜ್ಞಾನ, ಯಾವುದೋ ಕಾಮನೆಗಳನ್ನು ಬಯಸಿಕೊಂಡು ಯಾವುದೋ ಒಂದು ವಿಚಾರಗಳಲ್ಲಿ ಅಪಹೃತ ಜ್ಞಾನ, ಯಾವುದೋ ಒಂದು ದೇವತೆಗಳನ್ನು ಅನ್ಯದೇವತೆಗಳನ್ನು ಉಪಾಸನೆ ಮಾಡಿ ಪ್ರಪದ್ಯಂತೆ ಅನ್ಯದೇವತಾ, ಅನ್ಯದೇವತೆಗಳನ್ನೇ ಹೊಂದಿಕೊಂಡು ಬಿಡ್ತಾನೆ. ತಂ ತಂ ನಿಯಮಾಶ್ಚಾಯ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತಮಿಚ್ಛತಿ, ಒಳ್ಳೆಯ ತಾಮೇವ ದದಾಮ್ಯಹಂ, ಅದಕ್ಕೋಸ್ಕರ ದೇವರನ್ನು ನೀನು ಉಪಾಸನೆ ಮಾಡಬೇಕು. ಅನ್ಯದೇವತಾ ಭಕ್ತ, ಒಂದು ವೇಳೆ ಅನ್ಯದೇವತಾ ಭಕ್ತ ಉಪಾಸನೆಯನ್ನು ಮಾಡಿದ್ರೂ ಕೂಡ ಅವನು ಆರಾಧನೆ ಮಾಡಿದ್ದು ಯಾರನ್ನ ಕೇಳಿದ್ರೆ ನನ್ನನ್ನೇ ಆರಾಧನೆ ಮಾಡಿದ್ದು. ಯಜಂತ್ಯವಿಧಿಪೂರ್ವಕಂ ತೇಪಿ ಮಾಮೇವ ಕೌಂತೆಯ, ನೀನು ಯಾರನ್ನ ಬೇಕಾದರೂ ಪೂಜೆ ಮಾಡು, ಆದರೆ ಒಳಗಿದ್ದುಕೊಂಡು ಸ್ವೀಕಾರ ಮಾಡುವವನು ನಾನೇ. ಆಕಾಶಾದಿದಂತೋಯಂ ಯಥಾಗಚ್ಚತಿ ಸಾಗರಂ, ಯಾವ ವ್ಯವಸ್ಥೆಯಲ್ಲಿಯೂ ಕೂಡ ಯಾವುದೇ ಒಂದು ಅಧಿಷ್ಠಾನದಲ್ಲಿ ನೀನು ಚಿಂತನೆಯನ್ನು ಮಾಡು, ಆದರೆ ಚಿಂತನೆ ಮಾಡಿದ್ದರಿಂದಾಗಿ ನಿನಗೆ ಸಿಗುವಂತಹ ಫಲ ಕೊಡುವಂಥವನು ಯಾರು ಕೇಳಿದರೆ ಅವನೇ ಕೊಡ್ತಾನೆ ಅಂತ ಇರ್ಬೋದು, ಆದರೆ ವಾಸ್ತವಿಕವಾಗಿ ಕೊಡುವುದು ಅದು ಒಳಗಿರತಕ್ಕಂತಹ ಭಗವಂತ. ಆದರೆ ಬುದ್ಧಿಗೇಡಿಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವನೇ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಂಬುದನ್ನು ಚಿಂತನೆ ಮಾಡಿಕೊಂಡು ಅವನಲ್ಲಿಯೇ ತಾವು ಅನುರಕ್ತರಾಗಿ ಬಿಡ್ತಾರೆ. ಅದಕ್ಕೋಸ್ಕರ ಅರ್ಥೋ ಮಹಾಕೋಶೋ ಅಂತ ಹೇಳಿಕೊಂಡು ಒಂದು ಮಾತನ್ನು ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷ, ಅದರಲ್ಲಿ ಧರ್ಮವಿದುತ್ತಮ. ವಾಸ್ತವಿಕವಾಗಿ ಧರ್ಮ ಅಂತ ಹೇಳಿದರೆ ಧರ್ಮವಿತ್. ಅರ್ಥೋದರ್ಥೋ ಮಹಾಕೋಶೋ, ಕಾಮ ಕಾಮಪ್ರದ ಪ್ರಭು, ಭಗವಂತನೇ ಕಾಮ, ಭಗವಂತನೇ ಮೋಕ್ಷ. ಇದೆಲ್ಲವನ್ನೂ ಕೂಡ ಭಗವಂತನಿಗೆ ಅನ್ವಯ ಮಾಡಿಕೊಂಡು ಯಾವುದೋ ದೇವತೆಗಳಲ್ಲಿ ಯಾವುದೋ ಒಂದು ವಿಚಾರಗಳಲ್ಲಿ ಉಪಾಸನೆ ಮಾಡಿಕೊಂಡು ಇದ್ದಾನೆ ಅಂತ ಹೇಳಿದರೆ ಆವಾಗ ಅದರಿಂದ ಆಗುವಂತಹದ್ದು ಅವನಿಗೆ ಅನರ್ಥವೇ. ಆದ್ದರಿಂದ ತುಂಬ ಜಾಗರೂಕವಾಗಿ ತಾನು ಚಿಂತನೆಯನ್ನು ನಡೆಸಬೇಕು. ತುಂಬ ಜಾಗರೂಕವಾಗಿರತಕ್ಕಂತಹ
ಯಾಕೆಂದರೆ ದೇವತಾ ಉಪಾಸನೆ ಅಷ್ಟು ಸುಲಭವಲ್ಲ. ದೇವತಾ ಉಪಾಸನೆ ನೀವು ಯಾವುದೋ ಒಂದು ಅಧಿಷ್ಠಾನದಲ್ಲಿ ಯಾರೋ ದೇವತೆಗಳನ್ನು ಉಪಾಸನೆ ಮಾಡಿದರೆ ನಿಮಗೆ ಫಲ ಸಿಗ್ಬೋದು, ಆದರೆ ಅದರಿಂದ ಅನರ್ಥಗಳು ಆಗುವಂತಹದ್ದಿದೆ. ಅದಕ್ಕೋಸ್ಕರ ಚಿಂತನೆ, ಯಾವ ಅಧಿಷ್ಠಾನದಲ್ಲಿ ಯಾರನ್ನು ನೀನು ಉಪಾಸನೆ ಮಾಡ್ತೀಯೋ ಅದಕ್ಕೆ ತುಂಬ ಜಾಗರೂಕವಾಗಿ, ತುಂಬ ವ್ಯವಸ್ಥಿತವಾದಂತಹ ವಿಚಾರದಲ್ಲಿ ತುಂಬ ಜ್ಞಾನಗಳನ್ನು ಇಟ್ಟುಕೊಂಡು ಅಥವಾ ಇನ್ನಿತರ ಎಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ತಾನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಇದೆಲ್ಲವನ್ನೂ ಕೂಡ ತಾನು ಸರಿಯಾದಂತಹ ರೀತಿಯಲ್ಲಿ ಉಪಾಸನೆ ಮಾಡಿ ತನ್ಮೂಲಕವಾಗಿ ಅವನು ದೇವರನ್ನು ಹೊಂದಿಕೊಳ್ಳಬಹುದು. ಇತರ ದೇವತೆಗಳನ್ನು ಚಿಂತನೆ ಮಾಡಿದ್ದರಿಂದಾಗಿ ತಾನು ಬೇಕಾದನ್ನು ಪಡೆದುಕೊಳ್ಳುತ್ತೇನೆ ಅಂತ ಹೇಳಿದರೆ ಆವಾಗ ಬೇಕಾದ್ದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಎಲ್ಲವೂ ಸಿಗಬೇಕು ಅಂತಾದರೆ ದೇವರನ್ನು ಸರಿಯಾಗಿ ಉಪಾಸನೆ ಮಾಡು, ದೇವರನ್ನು ಸರಿಯಾದಂತಹ ರೀತಿಯಲ್ಲಿ ಚಿಂತನೆ ಮಾಡು, ಆವಾಗ ಎಲ್ಲವೂ ಕೂಡ ಲಭಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮತಿವಿಹೀನರು ಆಹಿಕ ಸುಖ ಶಾಶ್ವತವಿಂದರಿತು, ಇದೇ ಶಾಶ್ವತ ಸುಖ, ಇದೇ ನನಗೆ ಆಮುಷ್ಮಿಕ ಐಹಿಕ ಪಾರತ್ರಿಕ ಎಲ್ಲವೂ ಇದೆ ಅಂತ ಹೇಳಿಕೊಂಡು ಅದರಲ್ಲಿಯೇ ಯಾರು ಬಿದ್ದು ಒದ್ದಾಡ್ತಾರೆ ಅವರಿಗೆ ಏನಾಗ್ತದೆ ಕೇಳಿದರೆ ಗಣಪತಿಯೇ ಮೊದಲಾದ ಯಾರದೋ ಅನ್ಯ ದೇವತೆಗಳನ್ನು ಚಿಂತನೆ ಮಾಡಿ ಅವರು ಏನು ಮಾಡ್ತಾನೆ ಅಂತ ಕೇಳಿದರೆ ತಾನು ಮತ್ತೆ ಪುನಃ ಇದೇ ಸಂಸಾರದ ಜಂಜಾಟದಲ್ಲಿ ಮತ್ತೆ ಪುನಃ ಇದೇ ಒಂದು ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುವಂತೆ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಂಬ ಜಾಗರೂಕವಾಗಿ, ತುಂಬ ಜಾಗರೂಕವಾದಂತಹ ರೀತಿಯಲ್ಲಿ ಉಪಾಸನೆ, ತುಂಬ ಜಾಗರೂಕ ರೀತಿಯಾದಾಗಿ ತಾನು ಚಿಂತನೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಯೋ ವೇದನಿಹಿತಂ ಗುಹಾಯಾಂ ಪರಮೇಪ್ಯೋಮನ್. ಇದು ನಾವು ಹೇಳಿದಂತೆ ಆಕಾಶಾದಂತೋ ಎಂಬುದು ಹೇಳಿದಾಗೆ ಯಾವುದೇ ದೇವತೆಗಳನ್ನು ಚಿಂತನೆ ಮಾಡಿ ಅಲ್ಲಿ ಒಳಗಿದ್ದುಕೊಂಡು ಫಲವನ್ನು ಕೊಡುವ ತಾನೇ ಅಂತ ಗೊತ್ತಿದೆ. ಯಾಕೆ ಅಂತ ಕೇಳಿದರೆ ಫಲವನ್ನು ಕೊಡುವಂತಹ ಸಾಮರ್ಥ್ಯ ಇರುವುದು ಭಗವಂತನಿಗೆ. ಆದ್ದರಿಂದ ಅಂತಹ ಭಗವಂತನನ್ನು ಸರಿಯಾದಂತಹ ರೀತಿಯಲ್ಲಿ ಚಿಂತನೆ ನಡೆಸಬೇಕು. ಇಂತಹ ಭಗವಂತನನ್ನು ಯೋ ವೇದನಿಹಿತಂ ಗುಹಾಯಾಂ, ವೇದ ಗುಹಾನಿಹಿತತ್ವ, ಗುಹೆಯಲ್ಲಿರುವವನು, ಇಡೀ ಆ ಹೃದಯ ಗುಹೆಯಲ್ಲಿ ಇದ್ದುಕೊಂಡು ವಾಸ ಮಾಡತಕ್ಕಂಥವನು ಎಂಬುದನ್ನು ಚಿಂತನೆ ಮಾಡಬೇಕು. ದೃಹಿಣ ಮೊದಲಾದ ಅಮರಗಣ ಸನ್ನಹಿತ ಆ ಸರ್ವಪ್ರಾಣಿಗರದ್ಗುಹಾವಾಸಿ ಗಭೀರ ಸರ್ವಾರ್ಥಪ್ರದಾಯಕನು, ಆಹಿಕ ಭಾರತದಲ್ಲಿ ವಿಹಿತ ಕರ್ಮಗಳರಿತು ಫಲಸನ್ನಿಹಿತನಾಗಿದ್ದೆಲ್ಲರಿಗೆ ಕೂಡುತಿಪ್ಪ ಸರ್ವಜ್ಞ. ಅಂತಹ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ದೃಹಿಣ ಧಾತಾಬ್ಜಯೋ ನಿರ್ದೃಹಿಣೋ ವಿರಿಂಚಿ ಕಮಲಾಸನ. ದೃಹಿಣ ಬ್ರಹ್ಮನ ಒಳಗಿದ್ದುಕೊಂಡು ಇಡೀ ದೇವತೆಗಳಿಗೆ ಸನ್ನಿಹಿತ, ಒಳಗಿದ್ದುಕೊಂಡು ಅವರ ಎಲ್ಲ ಪ್ರಾಣಿಗಳ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ, ಸರ್ವಪ್ರಾಣಿಗಳ ಹೃದಯ ಗುಹೆಯಲ್ಲಿದ್ದುಕೊಂಡು ಗಭೀರ ಮೊದಲಾದ ಏನು ಮಾಡ್ತಾನೆ ಕೇಳಿದ್ರೆ ಎಲ್ಲರಿಗೂ ಕೂಡ ಫಲವನ್ನು ಕೊಡತಕ್ಕಂಥವನು. ಮತ್ತು ಅಷ್ಟು ಮಾತ್ರವಲ್ಲ, ಅಪ್ರಮೇಯ, ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗದ, ಗಭೀರ ತಿಳ್ಕೊಳ್ಳಿಕ್ಕಾಗೋದೇ ಇಲ್ಲ, ಸರ್ವಾರ್ಥಪ್ರದಾಯಕ, ನಿಖಿಲೇಷ್ಟಪ್ರದಾಯಕ ಭಗವಂತ, ನಿಖಿಲ ಇಷ್ಟಪ್ರದಾಯಕ, ಇಷ್ಟಪ್ರದಾತ್ರ ರಾಯರನ್ನು ನಾವು ಇಷ್ಟಪ್ರದಾತ್ರೇ ನಮಃ ಅಂತ ಕರಿತೇವೆ. ಯಾಕೆ ಅಂತ ಕೇಳಿದ್ರೆ ನಮಗೆ ಇಷ್ಟವಾದ್ದನ್ನು ಕೊಡ್ತಾರೆ. ಯಾವುದು ಇಷ್ಟ ಅಂತ ಕೇಳಿದ್ರೆ ಆಚಾರ್ಯರ ಶಾಸ್ತ್ರದ ಜ್ಞಾನ, ಆ ಆಚಾರ್ಯರ ಶಾಸ್ತ್ರದ ಜ್ಞಾನದ ಸರಿಯಾದಂತಹ ಜ್ಞಾನ. ಯಾಕೆ ಅಂತ ಕೇಳಿದ್ರೆ ಆಚಾರ್ಯರು ಅರ್ಥ ಆಗಬೇಕು ಅಂತಾದರೆ ಆಚಾರ್ಯರು ಅರ್ಥವಾಗುವುದು ಯಾವಾಗ ಅಂತ ಕೇಳಿದ್ರೆ ಆಚಾರ್ಯರ ಭಾಷ್ಯವನ್ನು ನೋಡಬೇಕು. ಆಚಾರ್ಯರ ಭಾಷ್ಯವನ್ನು ಯಾಕೆ ನೋಡಬೇಕು ಅಂತ ಕೇಳಿದ್ರೆ ವ್ಯಾಸರ ಸೂತ್ರವನ್ನು ನೋಡಬೇಕು. ಆ ವ್ಯಾಸರ ಸೂತ್ರವನ್ನು ನೋಡಿದಾಗ ವ್ಯಾಸರ ಸೂತ್ರಕ್ಕೆ ಏನು ಅಂತ ಗೊತ್ತಾಗ್ತದೆ. ವ್ಯಾಸರ ಸೂತ್ರವನ್ನು ನೋಡಿದಾಗ ಅದಕ್ಕೆ ಅರ್ಥವಾಗಬೇಕು ಅಂತಾದರೆ ಆವಾಗ ಭಾಷ್ಯವನ್ನು ನೋಡಬೇಕು. ಭಾಷ್ಯವನ್ನು ನೋಡಿದಾಗ ಭಾಷ್ಯಕ್ಕೆ ಸರಿಯಾದಂತಹ ಟೀಕೆಗಳು ಬೇಕು, ಟಿಪ್ಪಣಿಗಳು ಬೇಕು. ಇದೆಲ್ಲವೂ ಕೂಡ ಸರಿಯಾಗಿದ್ದಾಗ ದೇವರ ಜ್ಞಾನ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ದೇವರ ಜ್ಞಾನ ಇಲ್ಲರಿ ನಾನು ತಿಳ್ಕೊಳ್ಳುತ್ತೇನೆ, ತುಂಬ ತಿಳ್ಕೊಂಡಿದ್ದೇನೆ ಅಂತ ಹೇಳಿದರೆ ತಿಳ್ಕೊಂಡದ್ದು ಮಣ್ಣು ಇಲ್ಲ. ಯಾಕೆ ಅಂತ ಕೇಳಿದ್ರೆ ದೇವರ ಜ್ಞಾನ ಅದು ರಹಸ್ಯ ಜ್ಞಾನ.
ದೇವರ ಜ್ಞಾನ ಬರಬೇಕು ಅಂತಾದರೆ ಅದಕ್ಕೆ ಸ್ವಲ್ಪವಾದರೂ ಕೂಡ ಸಣ್ಣ ಮಟ್ಟಿನದ್ದಾದರೂ ಕೂಡ ಒಂದಷ್ಟು ಹಿನ್ನೆಲೆಗಳು, ಒಂದಷ್ಟು ಪುರಾಣಗಳ ಹಿನ್ನೆಲೆಗಳು, ಒಂದಷ್ಟು ಆಚಾರ್ಯರ ಜ್ಞಾನ, ಒಂದಷ್ಟು ಭಾಷ್ಯಕಾರರ ಜ್ಞಾನ, ಒಂದಷ್ಟು ಟಿಪ್ಪಣಿಕಾರರ ವ್ಯಾಖ್ಯಾನ, ಇದೆಲ್ಲವೂ ಕೂಡ ಸರಿಯಾಗಿ ಉಂಟು ಅಂತಾದರೆ ಆವಾಗ ಕರ್ಮ ಅದು ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಭಗವಂತನನ್ನು ತಿಳ್ಕೊಳ್ಬೇಕು ಅಂತಾದರೆ ಅವನ ಅಪ್ರಮೇಯ. ಇಲ್ಲರಿ ನಾನು ತುಂಬ ಅಧ್ಯಯನ ಮಾಡಿದ್ದೇನೆ ಅಂತ ಹೇಳಿದ ತಕ್ಷಣ ಭಗವಂತ ನಮಗೆ ಸಿಗಬೇಕು ಅಂತಿಲ್ಲ. ಅಪ್ರಮೇಯ ಅಂತ ಅದನ್ನು ಮೊದಲೇ ಹೇಳಿದ್ದಾರೆ. ಕಡೆಯ ಪಕ್ಷ ಒಂದಷ್ಟನ್ನಾದರೂ ತಿಳ್ಕೊಂಡಾಗ ಒಂದಷ್ಟು ಜ್ಞಾನವಾದರೂ ತಲೆಗೆ ಹೋಗ್ತದೆ. ಅದಕ್ಕೋಸ್ಕರ ಭಗವಂತನನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಅದಾದ ಮೇಲೆ ವಿಹಿತ ಕರ್ಮಗಳಿತು, ವಿಹಿತ ಯಾವುದು, ಅವಿಹಿತ ಯಾವುದು, ಯೋಗ್ಯ ಅಯೋಗ್ಯ ಜ್ಞಾನ ಯಾವುದು, ಯೋಗ್ಯ ಜ್ಞಾನ ಯಾವುದು, ಅಯೋಗ್ಯ ಕರ್ಮ, ಈ ಯೋಗ್ಯ ಅಯೋಗ್ಯ ಕರ್ಮಗಳನ್ನು ಸರಿಯಾಗಿ ಅರಿತುಕೊಳ್ಳಬೇಕು. ಅರಿತುಕೊಂಡು ಫಲಸನ್ನಿಹಿತವಾಗಿ ಭಗವಂತ ಫಲಸನ್ನಿಹಿತರು, ಫಲವನ್ನು ಕೊಡತಕ್ಕಂಥವನು, ಅಂತಹ ಫಲವನ್ನು ಕೊಡತಕ್ಕಂಥವನು ಅವರವರಿಗೆ ಸರಿಯಾಗಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಏನು ಕೊಡಲಿಕ್ಕೆ ಹೋಗೋದಿಲ್ಲ. ಅವರವರಿಗೆ ಸರಿಯಾಗಿ ಅವರು ಫಲವನ್ನು ಕೊಡುವಂತಹದ್ದು. ಹೀಗೆ ಭಗವಂತನನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಪ್ರಮಾಣ ಏನು ಅಂತಂದರೆ ಇದೇ ಹಿಂದಿನ ಗೀತೆಯನ್ನೇ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಪುರಾಣಗಳು ಅರ್ಥ ಆಗಬೇಕು ಅಂತ ಆದರೆ ಗೀತೆ ಗೊತ್ತಾಗಬೇಕು. ಮೊದಲಿಗೆ ಸಣ್ಣ ಗ್ರಂಥವನ್ನು ಚಿಂತನೆ ಮಾಡಬೇಕು. ಯಾಕೆ ಅಂತ ಕೇಳಿದರೆ ನಮಗೆ ಗೀತೆಯ ಜ್ಞಾನವೇ ಇಲ್ಲ. ವಾಸ್ತವಿಕವಾಗಿ ಗೀತೆ ಎಂಬುದು ಏನಾಗಿದೆ ಅಂತ ಕೇಳಿದ್ರೆ ಅದು ಗಲಾಟೆಯ ಯಾವುದೋ ಒಂದು ಕುರುಪಾಂಡವರ ಗಲಾಟೆಗೆ ಅಂತ ಮೀಸಲಾಗಿಬಿಟ್ಟಿದೆ. ಆದರೆ ವಾಸ್ತವಿಕವಾಗಿ ಅಂಶ ಏನಿದೆ, ಕೃಷ್ಣ ಭಗವದ್ಗೀತೆಯಲ್ಲಿ ಏನಿಟ್ಟಿಲ್ಲ ಅಂತಿಲ್ಲ, ಎಲ್ಲವನ್ನೂ ಅದರಲ್ಲಿ ಅಡಕವಾಗಿರಿಸಿದ್ದಾನೆ. ಅಂತಹ ಕೃಷ್ಣನ ಗೀತೆಯನ್ನು ಸಣ್ಣ ಮಟ್ಟಿಗಾದರೂ ಒಂದು ಸಣ್ಣ ಪ್ರಯತ್ನವಾದರೂ ಕೂಡ ನಿತ್ಯದಲ್ಲಿಯೂ ಕೂಡ ಒಂದು ಸಣ್ಣ ಅದರ ಶ್ಲೋಕದ ಅನ್ವಯಾರ್ಥವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನಾದರೂ ಕೂಡ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ನಾವು ಅರಿತುಕೊಳ್ಳಬೇಕು. ಯಾರು ಇದನ್ನು ಸರಿಯಾಗಿ ಅವಲೋಕನ ಮಾಡ್ತಾನೆ ಅಂಥವರಿಗೆ ಭಗವಂತ ಒಲಿಯುತ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವನನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಯೋಗ್ಯವಾದಂತಹ ಫಲವನ್ನು ಫಲವನ್ನು ಕೊಡ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದಿನ ಶ್ಲೋಕದಲ್ಲಿ, ಮುಂದಿನ ಪದ್ಯದಲ್ಲಿ ಭಗವಂತನಿಗೆ ವೈಷಮ್ಯ ನೈರ್ಘಣ್ಯಾದಿಗಳು ಇಲ್ಲ, ಭಗವಂತನಿಗೆ ದೋಷಗಳು ಇಲ್ಲ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ